ದ ಮೂವಿ ಅಬೌಟ್ ಅಜ್ಜಿ ಅಂಡ್ ತಾತ ಲವ್ ಸ್ಟೋರಿ. ಮತ್ತೆ ಹೀರೋ ಎಲ್ಲೋದ ಅಂತ ನಿಮ್ ಮೈಂಡ್ ಅಲ್ಲಿ ಪ್ರಶ್ನೆ ಇದ್ರೆ ವೇಟ್ ಮಾಡಿ, ಯಾಕಂದ್ರೆ ಈ ಸಿನಿಮಾದಲ್ಲಿ ಹೀರೋನ ಫೈಟ್ ಸೀನ್ ಮತ್ತೆ ಹೀರೋನ ಎಮೋಷನಲ್ ಸೀನ್ ನೀವು ಮಿಸ್ ಮಾಡ್ಲೇಬಾರ್ದು. ಆಕ್ಚುಲಿ ಇದೊಂದು ದೆವ್ವ ಸಿನಿಮಾ. ನೀವು ಮನೆಯಲ್ಲಿ ಒಬ್ಬರೇ ಇದ್ರು ಕೂಡ, ಬೆಡ್ರೂಮ್ ಅಲ್ಲಿ ಒಬ್ಬರೇ ಇದ್ರು ಕೂಡ ಬಾಗಿಲು ಹಾಕೊಂಡು ಹಾಸಿಗೆ ಒಳಗೆ ನೀವು ಈ ಫಿಲ್ಮ್ ನೋಡಿದ್ರು ಕೂಡ ನಿಮ್ಗೆ ಭಯ ಆಗಲ್ಲ. ಮತ್ತೆ ತಡ ಬನ್ನಿ ಹಾಗಾದ್ರೆ ಶುರು ಮಾಡೋಣ. ದೆವ್ವದ ಫಿಲ್ಮ್ ಆಗಿದ್ರಿಂದ ದೆವ್ವದ ಪರಂಪರೆಯಂತೆ ಇವರು ಕತ್ಲೆಯಿಂದಾನೆ ಸಿನಿಮಾ ಸ್ಟಾರ್ಟ್ ಮಾಡ್ಯಾರ. ಕೈಯಲ್ಲಿ ಮಡಿಕೆ ಇಟ್ಕೊಂಡು ಒಬ್ಬ ಡ್ರೈವರ್ ಹೇಳಿದು ಸೀದಾ ಡಾಬಾ ಒಳಗೆ ಹೋಗ್ತಾನ. ಸ್ವಲ್ಪ ವೇಟರ್ ಯೂನಿಫಾರ್ಮ್ ಎಲ್ಲ ಗಮನ ಕೊಡಿ. ವೇಟರ್ ಬಂದ್ ಹೇಳ್ತಾನ ಹೊರಗಿಂದ ಊಟ ತಂದು ಇಲ್ಲಿ ಊಟ ಮಾಡಂಗಿಲ್ಲ ಅಂತ. ಆಗ ಡ್ರೈವರ್ ಹೇಳ್ತಾನ ಇದ್ರಲ್ಲಿ ಇರೋದು ಊಟ ಅಲ್ಲ ಅಸ್ತಿ ಅಂತ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈಗ ಡ್ರೈವರು ಬಕ್ಕಣಿಂದ 500 ರೂಪಾಯಿ ತೆಗೆದು ಆ ವೇಟರ್ಗೆ ತೋರಿಸ್ತಾ ಇರ್ತಾನ. ಈ ಮಾತು ಗಾಳಿಗೆ ಹಿಡ್ಸಲ್ಲ. ಅದಕ್ಕೆ ಗಾಳಿ ಬಂದ ಆ ಒಂದ್ 500 ರೂಪಾಯಿ ನೋಟ್ನ ಹಾರ್ಸ್ಕೊಂಡು ಹೋಗ್ಬಿಡ್ತೈತಿ. ಯಾಕಂದ್ರೆ ಇವರು ಗಾಳಿಗೆ ಪೇಮೆಂಟ್ ಕೊಟ್ಟಿದ್ದಿಲ್ಲ. ತನ್ನ ಪ್ರಾಣ ಲೆಕ್ಕಕ್ಕಿಡ್ದ ಆ ನೋಟ್ಗೋಸ್ಕರ ಕಾರ್ ಹೋಗ್ತಾನ. ಹುಡು ಜೊತೆ ತಪ್ಸ್ಕೊಂಡ್ ಬರ್ತಾನ. ಆದ್ಮೇಲೆ ಈ ಒಂದ್ ಅರಮನೆಗೆ ಬಂದ್ ಲಾಕ್ ಆಗ್ಬಿಡ್ತಾನ. ಇಲ್ಲಿ ಒಂದ್ ಹತ್ರ ಜಾತ್ರೆ ನಡೀತಾ ಇರ್ತೈತಿ. ಇಲ್ಲೊಬ್ಬವ ಒಂದ್ ಹುಡುಗಿಗೆ ಡ್ಯಾಶ್ ಹೊಡೆದ್ ಬಿಡ್ತಾನ. ಆದ್ರ ಅಣ್ಣ ಮುಖದ ಮೇಲೆ ಕರ್ಚಿಪ್ ಹಾಕೊಂಡು ಜಾತ್ರೆ ಚಸ್ಮಾ ತಗೊಂಡ ಇದನ್ನೆಲ್ಲ ನೋಡ್ಬಿಡ್ತಾನ. ಅಣ್ಣ ಇಲ್ಲಿ ಒಂದು ಡೈಲಾಗ್ ಹೊಡಿತಾನ, ಆಮೇಲೆ ರೌಡಿನ ಹೊಡಿತಾನ. ಸಿನಿಮಾದ ಬಜೆಟ್ ಜಾಸ್ತಿ ಆದ್ರ ಇಂಥವ್ ಜಾಸ್ತಿ ನೋಡ ಸಿಗ್ತೈತಿ. ಅಣ್ಣಂಗ ಒಬ್ಳು ಅಜ್ಜಿ ಇರ್ತಾಳ. ಅಜ್ಜಿಗೆ ಮರುವಿನ ಕಾಯಿಲೆ ಇರ್ತೈತಿ. ಅದಕ್ಕೆ ಎಲ್ ಬೇಕಾದ್ರೆ ಅಡ್ಡಾಡ್ತಾ ಇರ್ತಾಳ. ಆದ್ರ ಅಜ್ಜಿ ತನ್ನ ತಾತನ್ ಮಾತ್ರ ಮರೆಯಂಗಿಲ್ಲ. ಆಕ್ಚುಲಿ ಈ ಎಮೋಷನ್ ನನಗೆ ಬಹಳ ಲೈಕ್ ಆಗಿತ್ತು ನೋಡ್ರಿ. ಆಕ್ಚುಲಿ ತಾತ ಮನೆ ಬಿಟ್ಟು ಓಡ್ ಹೋಗಿರ್ತಾನ. ಅಂಡ್ ತಾತನ್ 1% ಸುಳಿವು ಸಿಕ್ಕಂಗಿಲ್ಲ. ಸೊ ಅದಕ್ಕೆ ಇಷ್ಟ ಡ್ರಾಮಾ ನಡೀತೈತಿ. ಸೊ ಈ ಒಂದು ಫೋಟೋದಾಗ ಗೊತ್ತಾಗತ್ತ ತಾತ ಇಲ್ಲೇ ಸುತ್ತಮುತ್ತಲ್ಲೂ ಅದಾನಂತ ಹೇಳಿ. ಆಮೇಲೆ ಅಣ್ಣ ಆ ಪೊಲೀಸ್ ಮಾವ ಫೋನ್ ಹಚ್ತಾನ. ಪೊಲೀಸ್ ಮಾವ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾನ ಹುಡ್ಕೊಡಕ. ಅದ್ರ ಅಣ್ಣನ ಹತ್ರ 1 ರೂಪಾಯಿ ಇರಂಗಿಲ್ಲ. ಈ 5 ಲಕ್ಷ ರೂಪಾಯಿನ ಈಕೆ ಅರೇಂಜ್ ಮಾಡಿ ಕೊಡ್ತಾಳ. ದೇವ್ರೆ ನಮಗ್ ಫೀಲ್ಡಿಂಗ್ ಸೆಟ್ ಮಾಡೋ ಹುಡುಗಿ ಬದಲು ಇಂಥದ್ದೊಂದು ಸೆಟ್ ಮಾಡ್ಕೊಡಪ್ಪ. ಅಣ್ಣ ಇಲ್ಲಿ 5 ಲಕ್ಷ ರೂಪಾಯಿ ತಗೊಂಡ್ ಹೊಂಟಾನ. ಅದ್ರಲ್ಲಿ ತಾತನ ಹುಡುಕೋ ಬದ್ಲಿ ಅಣ್ಣ ಇನ್ನೊಬ್ಬಕಿ ಹುಡುಗಿಯಿಂದ ಫಿದಾ ಆಗ್ಬಿಡ್ತಾನ. ಇಲ್ಲಿ ಡ್ರೈವರ್ ಅದಾನ, ಇಲ್ಲಿ ಡ್ರೈವರ್ ಅದಾನ, ಇಲ್ಲಿ ಡ್ರೈವರ್ ಅದಾನ. ಆದ್ರೆ ಇಲ್ಲಿ ಮಾತ್ರ ಡ್ರೈವರ್ ಇಲ್ಲ. ಯಾಕೆ? ಆಟೋ ಪಲ್ಲದಾಗಿಟ್ಟು ಡ್ರೈವರ್ ಚಾ ಕೊಡಕ್ ಹೋಗಿರ್ಬೇಕು. ಅಣ್ಣ ಫಾಲೋ ಮಾಡ್ಕೊಂತ ಚರ್ಚ್ ಒಳಗೆ ಬಂದ ಬಿಡ್ತಾನ. ಇಲ್ಲಿ ಪರಿಚಯ ಆಗತ್ತ ಈ ಒಂದ್ ಸಣ್ಣ ಪಾಪು ಜೊತೆಗೆ. ಆಕ್ಚುಲಿ ಸಣ್ಣ ಪಾಪುಗೆ ಹಾರ್ಟ್ ಆಪರೇಷನ್ ಆಗ್ಬೇಕಾಗಿರ್ತೈತಿ. ಅವ್ರು ದುಡ್ಡು ಕುಡಿಸ್ತಾ ಇರ್ತಾರ. ಸೊ ಈ ಸ್ಟೋರಿ ಕೇಳಿದ್ಮೇಲೆ ಅಣ್ಣ ಸುಮ್ಮನೆ ಕುಂದಿರ್ತಾನ. ಅಣ್ಣ ಇಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ ಬೇಡ ಅಂತ ಹೇಳಿ ಹೋಗಿರ್ತಾನ. 3 ಲಕ್ಷ ರೂಪಾಯಿ ಕೊಟ್ಟರು ಕೂಡ ರಿಸಿಪ್ಟ್ ತಗೊಂಡ್ ಹೋಗಿಲ್ಲ ಅಂತ ಇವ್ರ ಮುಂದೆ ಹೇಳ್ತಾ ಇರ್ತಾಳ. ಇಲ್ಲಿ ಫೋಟೋ ನೋಡಿರ್ತಾಳ. ಆದ್ರೆ ಈ ಬಿಲ್ಡಪ್ ಯಾಕೆ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಪೊಲೀಸ್ ಅಂಕಲ್ 5 ಕೇಳಿದ್ರ. ಅಣ್ಣ 2 ತಗೊಂಡ್ಬಂದ ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಹೆಸರು ಗಂಗರಾಜು. ಈತ ನಮ್ ತಾತನ ಹತ್ರ ಇರುವಂತಹ ಬಂಗಾರದ ಪೆಟ್ಟಿಗೆ ತಗೊಂಡ್ ಓಡೋಗ್ಯಾನ. ಅಂಡ್ ಅವನ್ನ ಹಿಡಿಯಾಕ ನಮ್ ತಾತ ಹೋಗ್ಯಾನ, ಇಲ್ಲಿ ತನಕ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಬರ್ತಾನ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಇಲ್ಲೊಬ್ಬ ವ್ಯಕ್ತಿ ಕಾಡ್ನ್ಯಾಗ ಟಾರ್ಚ್ ಇಲ್ದಂಗ ಅಡ್ಡಾಡ್ತಾ ಇರ್ತಾನ. ಇಲ್ಲಿ ಒಂದು ಹಾವು ಬರ್ತೈತಿ, ಕಾಲ್ ಹತ್ರ ನಿಲ್ತೈತಿ. ಅದ್ರ ಹಾವು ಕಚ್ಚಂಗಿಲ್ಲ. ಬದಲಾಗಿ ಅಣ್ಣ ತನ್ನ ಕೈಲಿರುವಂತ ಕೋಲ್ ತಗೊಂಡ್ ಅವನ್ನ ಚಿಂಬಿಡ್ತಾನ. ಸ್ವಲ್ಪ ಅದ್ರ ಮರ್ಯಾದೆ ಕೊಡ್ರು ಅಣ್ಣ. ಈ ಕಡೆ ಚರ್ಚ್ ಗರ್ಲಿಗೆ ಸದಾ ಅಣ್ಣಂದ ಚಿಂತಿ. ತಾನು ಮಲ್ಕಣನು ಬಿಡಂಗಿಲ್ಲ. ಇಲ್ಲಿ ಅಣ್ಣ ಕ್ರಿಸ್ಮಸ್ಗೋಸ್ಕರ ಡೆಕೋರೇಷನ್ ಮಾಡ್ತಾ ಇರ್ತಾನ. ಇಲ್ಲಿ ಚರ್ಚ್ಗಳು ಫೋನ್ ಮಾಡ್ತಾಳ. ಚರ್ಚ್ಗೆಲ್ಲ ತಾನು ಇಷ್ಟಪಡೋ ಹುಡುಗಿ ಅಂತ ಅಣ್ಣ ಗೊತ್ತಿಲ್ಲ. ಅಣ್ಣನ ತಾನು ಇಷ್ಟಪಡೋ ಹುಡುಗ ಅಂತ ಅಕ್ಕಿ ಗೊತ್ತಿಲ್ಲ. ಆಕ್ಚುಲಿ ತಾತ ಇಲ್ಲಿ ಒಂದು ಸ್ಕ್ಯಾಮ್ ಮಾಡಿರ್ತಾನ. ಆಪರೇಷನ್ ಬೇಕಾದಂತಹ ದುಡ್ಡನ್ನ ತಾತ ಹಿಪ್ನೋಟೈಸ್ ಮಾಡಿ ತಗೊಂಡ್ ಹೋಗ್ಬಿಟ್ಟು. ತಾತಕ ಹಿಪ್ನೋಟೈಸ್ ಮಾಡಕ್ಕೂ ಬರುತ್ತಾ. ದುಡ್ಡು ಬೇಕಾಗಿತ್ತಂದ್ರ ಹಿಂದಿದವ್ರನ್ನ ಎಲ್ಲರೂ ಹಿಪ್ನೋಟೈಸ್ ಮಾಡಿ ದುಡ್ಡು ತಗೊಂಡ್ ಹೋಗ್ಬೋದಿತ್ತು. ಆದ್ರೆ ಈಕಿನ ಅಷ್ಟ ಹಿಪ್ನೋಟೈಸ್ ಮಾಡ್ಯಾನಂದ್ರ ಇಲ್ಲಿ ಏನೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಅಣ್ಣ ಸರಿಯಾಗಿ ಸಿಕ್ಕಾಕೊಂಡಾನ. ಈ ಕಡೆ ಚರ್ಚ್ ಗರ್ಲಿಗೆ 3 ಲಕ್ಷ ಕೊಡ್ಬೇಕು. ಅಂಡ್ ಈ ಕಡೆ ಪೊಲೀಸ್ ಅಂಕಲ್ ಫೋನ್ ಮಾಡಿ ಕಡಕೊಂತಾನೆ. ಯಾಕಂದ್ರೆ 5 ಐತ್ ಅಂತ ಹೇಳಿ 2 ಕೊಟ್ಟು ಬಂದಾನ. ಸೊ ಇದೇ ಟೈಮಿಗೆ ಇಲ್ಲಿ 1 ಕೋಟಿ ರೂಪಾಯಿ ತಗೊಂಡ್ ಬರ್ತಾಳ. ಕೆಂಪಿ ಕೋಣಲ್ ಕುಂಟೆ ದುಡ್ಡು ಬಂದದಂದ್ರ ಫೈಟ್ ಇಲ್ದಂಗಿರತ್ತೇನ. ಫೋನಲ್ಲಿ ಹುಡುಗಿಯರು ಮುಳುಗಿ ಹೋಗ್ತಾರೆ, ಬೈಕಲ್ಲಿ ಹುಡುಗರು ಬಿದ್ದೋಗ್ತಾರೆ. 100 108ರಲ್ಲಿ ಆಂಬುಲೆನ್ಸಲ್ಲಿ ಬರ್ತಾರೆ. ಅಣ್ಣ ಯಾವಾಗ ಚರ್ಚ್ಗೆಲ್ಲ ನೋಡ್ತಾನ ಅಥವಾ ನೆನಪು ಮಾಡ್ಕೊಂತಾನ ಅವಾಗೆಲ್ಲ ಅಣ್ಣದ ಪಟ್ಟಿ ಮ್ಯಾಗ ಹಾರ್ತೈತಿ. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ. ಅಜ್ಜಿ ಕಣ್ ಮುಂದೆ ರೌಡಿಗಳದಾರ. ಆದ್ರೆ ಅಜ್ಜಿ ಅಲ್ಲೇ ಹೋಗಿ ಕುಂದಿರ್ತಾಳ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಇಲ್ಲಿ ಇವರಿಬ್ರು ಅಜ್ಜಿನ ಹುಡುಕ್ತಾ ಇರ್ತಾರ. ಆದ್ರೆ ಕಾಪಾಡಕ್ ಹುಡುಗಿ ಮಾತ್ರ ಬರ್ತಾಳ. ಮೋಸ್ಟ್ಲಿ ಸ್ಕ್ರಿಪ್ಟ್ ರೈಟರು ಹುಡುಗಿರು ಎದಕ್ಕೂ ಕಮ್ಮಿ ಇಲ್ಲ ಅಂತ ತೋರ್ಸಕ್ ಹೋಗಿರ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ ಪ್ಲೀಸ್.
ಅಣ್ಣ ಬಹಳ ದಿನದಿಂದ ಗಂಗರಾಜುನ ಹುಡುಕ್ತಾ ಇರ್ತಾನ. ಗಂಗರಾಜು ಇಲ್ಲಿ ಲಾಕ್ ಆಗ್ಬಿಡ್ತಾನ. ಅಣ್ಣ ಸರಿಯಾಗಿ ಹುಡುಕ್ತಾ ಇರ್ತಾನ. ಆ ಟೈಮಿಗೆ ಭೈರವಿ ಬಂದು ತಡೆದು ಬಿಡ್ತಾಳ. ಯಾಕಂದ್ರ ಭೈರವಿನ ಗಂಗರಾಜುನ ಮೊಮ್ಮಗಳು. ಈಗ ಗಂಗರಾಜು ಒಂದು ಫ್ಲಾಶ್ ಬ್ಯಾಕ್ ನ ಹೋಗಿತಾನ. ಗಂಗಾದೇವಿ ದೇವನಗರ ಸಾಮ್ರಾಜ್ಯದ ದೊಡ್ಡ ರಾಣಿಯಾಗಿರ್ತಾಳ. ಅಲ್ಲಿ ಕನಕರಾಜು ಎಂಬ ವ್ಯಕ್ತಿ ಭೈರವಿಯನ್ನ ತಾಂತ್ರಿಕನ ಸಹಾಯದಿಂದ ಎಲ್ಲಾ ಸಿದ್ಧಿಗಳನ್ನ ಪಡ್ಕೊಂಡ ಗಂಗಾದೇವಿನ ತನ್ನ ವಶ ಮಾಡ್ಕೊಂಡ್ಬಿಡ್ತಾನ. ಸಾಮ್ರಾಜ್ಯದ ಎಲ್ಲಾ ಸಂಪತ್ತನ್ನ ಅನುಭವಿಸಿದ ಮ್ಯಾಗ ಗಂಗರಾಜು ಕಳ್ತನ ಮಾಡ್ಯಾನ ಅಂತ ಹೇಳಿ ಗಂಗರಾಜನ ಮೇಲೆ ಹಾಕಿ ಹೋಗ್ಬಿಡ್ತಾನ. ಇದೆಲ್ಲ ಗಂಗಾದೇವಿಯಿಂದ ಆಗೈತೆ ಅಂತ ಅನ್ಕೊಂಡ್ ಮನೆಯವರೆಲ್ಲ ಗಂಗಾದೇವಿನ ಮನೆಯಿಂದ ಹೊರಗೆ ಹಾಕ್ತಾರ. ಆದ್ರ 1 ಮಿನಿಟ್, ಈ ಮಗು ಯಾರ್ದ ಹಂಗ ಅಂದ್ರ ಮಗು ಅವ್ರದ ಫ್ಯಾಮಿಲಿಯಿಂದ ಐತಂದ್ರ ಗಂಗಾದೇವಿನ ಹೊರಗೆ ಹಾಕ್ಯಾಕ ಕುಂತಾರಂದ್ರ ಅವ್ರು ಗಂಗಾದೇವಿ ಜೊತೆಗೆ ಮಗುನ ಕಳ್ಸಂಗಿಲ್ಲ. ನಾ ಇಲ್ಲಿ ತಾತನ ಹುಡ್ಕಕ್ ಬಂದಾನ. ಆದ್ರೆ ಇಲ್ಲಿ ಬಂದಿ ಮ್ಯಾಗ ಗೊತ್ತಾಕತಿ ತಾತ ಆಲ್ರೆಡಿ ಗೊಟ್ಟಕ್ ಅಂದಾನಂತ. ಆದ್ರೆ ತಾತ ಏನ ಸತ್ತಾನ, ಆದ್ರ ತಾತನ ಆತ್ಮ ಇನ್ನು ಅಲ್ಲೇ ಐತಿ. ತಾತ ಇಲ್ಲಿ ಇವ್ರನ್ನ ಲಾಕ್ ಮಾಡ್ಕೊಂತಾನ. ಇವ್ರು ಹೊರಗೆ ಹೋಗಕ್ ಪ್ರಯತ್ನ ಪಡ್ತಾರ, ತಾತ ಬಿಡಂಗಿಲ್ಲ. ಹಿಂಗಾಕತಿ ಇದ ಮಧ್ಯದಾಗ ಇವ್ರದ್ ರೊಮ್ಯಾಂಟಿಕ್ ಸೀನ್ ಬೇರೆ. ಅದ್ರಾಗ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಅಷ್ಟು ದೊಡ್ಡ ಕಾಡ್ ಮಧ್ಯೆ ಚರ್ಚ್ ಗರ್ಲು ಅಣ್ಣನ ಫೋನ್ ಟ್ರ್ಯಾಕ್ ಮಾಡಿ ಬರ್ತಾಳ. ಇವರೆಲ್ಲ ಇಲ್ಲೇ ಲಾಕ್ ಆಗಿದ್ರಿಂದ ಇದರಿಂದ ಹೆಂಗಾದ್ರೂ ಸೊಲ್ಯೂಷನ್ ಬೇಕಂತ ಹೇಳಿ ಇವರು ಡಾಕ್ಟರ್ ಪದ್ಮಭೂಷಣ್ ಕರೆಸ್ತಾರ. ಆಕ್ಚುಲಿ ಡಾಕ್ಟರ್ ಪದ್ಮಭೂಷಣ್ ಒಬ್ಬ ಸೈಕ್ಯಾಟ್ರಿಸ್ಟ್ ಮತ್ತೆ ಹಿಪ್ನೋಟೈಸ್ ಅಲ್ಲಿ ಮಾಸ್ಟರ್ ಮಾಡಿರ್ತಾನೆ. ಅದ್ರ ತಾತನ ಅರಮನೆ ನೋಡಿ ಗೊತ್ತಾಗತ್ತ ತಾತ ಅದ್ರಾಗ PhD ಮಾಡ್ಯಾನ ಅಂತ ಹೇಳಿ. ಅದಕ್ಕೆ ತಾತ ಡಾಕ್ಟರ್ ಪದ್ಮಭೂಷಣ ಇಲ್ಲಿಂದ ಒಗದ್ ಬಿಡ್ತಾನೆ. ಆದ್ಮೇಲೆ ಇಲ್ಲಿ 3ನೇ ಹೀರೋನು ಎಂಟ್ರಿ ಕೊಡ್ತಾಳ. ಆಕ್ಚುಲಿ ಇಲ್ಲಿ ಯಾರ್ ಬೇಕಾದ್ರೂ ಬರ್ಬೋದು, ಬಟ್ ಹೊರಗ್ ಮಾತ್ರ ಹೋಗಂಗಿಲ್ಲ. ಅಣ್ಣನ ದೇಹದಾಗ ತಾತನ ಆತ್ಮ ಬಂದು ಇಲ್ಲೊಂದು ಖರಾಬ್ ಆದಂತ ಫೈಟ್ ಸೀನ್ ಐತಿ. ಈ ಮೂವರು ಇಲ್ಲೇ ಸೇರ್ಯಾರ ಅಂದ್ಮೇಲೆ ಇಲ್ಲಿ ಒಂದು ಡುವಟ್ ಹ್ಯಾಡ್ ಬ್ಯಾಡ್ ಏನ. ಆಕ್ಚುಲಿ ತಾತನ್ ಪ್ಲಾನ್ ಏನಂದ್ರೆ ಅಜ್ಜಿದು ನಾರ್ಮಲ್ ಡೆತ್ ಆದ್ರ ತಾತ ಮತ್ತೊಮ್ಮೆ ಹುಟ್ಟು ಬರ್ತಾನ. ಮತ್ತೊಮ್ಮೆ ಹುಟ್ಟಿ ಈ ಸಾಮ್ರಾಜ್ಯ ಮತ್ತೆ ಸಂಪತ್ತಿನೆಲ್ಲ ತಾನ ಅನುಭವಿಸ್ಬೇಕಂತ ಅನ್ಕೊಂಡಿರ್ತಾನ. ಅಣ್ಣ ಇಲ್ಲಿ ಹಣನ ಸುಡಕ್ ಬರ್ತಾನ. ಆದ್ರೆ ತಾತ ಇಲ್ಲಿ ಹಿಪ್ನೋಟೈಸ್ ಮಾಡಿ ಅಣ್ಣ ಅಜ್ಜಿ ಸುಡಂಗಂತಿ ಮಾಡ್ಬಿಡ್ತಾನ. ಹಿಪ್ನೋಟೈಸ್ ಆಗಬೇಕಾರ ಅಣ್ಣ ಇಲ್ಲಿ ಏನು ಹಾಕಿರಲ್ಲ, ಆದ್ರೆ ಹಿಪ್ನೋಟೈಸ್ ಆದ್ಮೇಲೆ ಇಲ್ಲಿ ಅಂಗಿ ಹಾಕಿರ್ತಾನ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸೊ ಇದರಿಂದ ಹೊರ ಬರ್ಬೇಕಂದ್ರ ಸೆಲ್ಫ್ ಹಿಪ್ನೋಟೈಸ್ ಮಾಡ್ಕೊಂಡು ಬೇರೆನ ಒಂದ್ ಜಗತ್ನ ಕ್ರಿಯೇಟ್ ಮಾಡ್ಬೇಕು ಅಂಡ್ ಅದ್ರಾಗ ತಾತನ ಸೋಲಿಸ್ಬೇಕು. ಫೈನಲಿ ಅಣ್ಣ ಅದನ್ನೆಲ್ಲ ಮಾಡ್ತಾನ. ಅಂಡ್ ಇಲ್ಲಿ VFX ಎಲ್ಲ ನೀವ ನೋಡ್ರಿ ಎಷ್ಟ್ ಚಂದ ಐತೆ ಅಂತ ಹೇಳಿ. ಆಮೇಲೆ ಪಾರ್ಟ್ 2 ಬರ್ತಂತ ಇವ್ರು ಹೇಳ್ಯಾರ. ಆದ್ರ ಈ ಮೂವಿನ ಇಷ್ಟೊಂದು ಹಿಟ್ ಆಗಿತ್ತಂದ್ರ ಪಾರ್ಟ್ 2 ನೀವು ಮರ್ತಾ ಬಿಡ್ರಿ. ಸೊ ಇಲ್ಲಿ ಹೇಳಿರುವಂತಹ ಪ್ರತಿಯೊಂದು ಮೂವಿಯಲ್ಲಿ ಬರುವಂತಹ ಪಾತ್ರಗಳಿಗೆ ಸಂಬಂಧಪಟ್ಟಿದೆ. ಇದು ಹೊರತಾಗಿ ಯಾವುದೇ ರಿಯಲ್ ಲೈಫ್ ಬಗ್ಗೆ ರಿಯಲ್ ಪರ್ಸನ್ ಬಗ್ಗೆ ನಾನು ಮಾತಾಡಿಲ್ಲ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಷ್ಟವಾದಂತಹ ಪಾರ್ಟ್ ಅನ್ನ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋನ ತರ್ತೀನಿ. ಅಂಡ್ ನಿಮ್ಮ ಮೈಂಡ್ ಅಲ್ಲಿ ಯಾವ್ದೊಂದು ಮೂವಿ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.